ಜೀವನದಲ್ಲಿ ಎಲ್ಲಿ ಯಾವಾಗ ಏನಾಗುತ್ತದೆಂದು ನಮಗೆ ಮೊದಲೇ ಗೊತ್ತಿರುವುದಿಲ್ಲ. ಅನಿರೀಕ್ಷಿತ ಘಟನೆ ಯಾವಾಗ ಹೇಗೆ ಬೇಕಾದರೂ ಸಂಭವಿಸಬಹುದು. ಯಾವಾಗ ಉದ್ಯೋಗ ನಷ್ಟ, ವೈದ್ಯಕೀಯ ತುರ್ತು, ಗೃಹೋಪಕರಣ ದುರಸ್ತಿಯಂಥ ಸವಾಲುಗಳು ಎದುರಾಗುತ್ತವೆ ಎಂದು ನಮಗೆ ತಿಳಿಯದು. ಆದರೆ ಇಂತಹ ಸಂದರ್ಭಗಳಲ್ಲಿ ಜಾಣತೆಯ ನಿರ್ಧಾರವನ್ನು ಕೈಗೊಳ್ಳಲು ಮತ್ತು ನಮ್ಮ ಆರ್ಥಿಕತೆಯನ್ನು ಸುರಕ್ಷಿತವಾಗಿರಿಸಲು ನಮಗೆ ಸಮರ್ಥನಾಗಬೇಕು. ಇದಕ್ಕೆ ನಿರ್ಣಾಯಕ ಪರಿಹಾರ ಎಂದರೆ ತುರ್ತು ನಿಧಿ, ಎಮರ್ಜೆನ್ಸಿ ಫಂಡ್. ಇಂದು ಈ ಅತ್ಯಂತ ಮುಖ್ಯವಾದ ಹಣಕಾಸಿನ ಸಾಧನವನ್ನು ಹೇಗೆ ನಿರ್ವಹಿಸುವುದು, ಎಷ್ಟು ಬೇಕು ಮತ್ತು ಹಣದುಬ್ಬರದಿಂದ ಇದನ್ನು ಹೇಗೆ ರಕ್ಷಿಸುವುದು ಎಂಬುದರ ಬಗ್ಗೆ ಆಳವಾದ ಚರ್ಚೆ ನಡೆಸೋಣ. ನಿಮ್ಮ ಭವಿಷ್ಯವನ್ನು ಸುಭದ್ರಗೊಳಿಸಲು ಸಹಾಯಕವಾಗುವಂಥ ಮತ್ತು ಕ್ರಿಯಾತ್ಮಕ ಸಲಹೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಕಂಡುಕೊಳ್ಳೋಣ. ಹಲೋ ಗೆಳೆಯರೇ, ನಾನು ನಿಮ್ಮ ಬಸವರಾಜ್. ನನ್ನ ಈ ವಿಡಿಯೋಗೆ ಪ್ರೀತಿಯ ಸ್ವಾಗತ. ತುರ್ತು ನಿಧಿ ಎಂದರೇನು? ತುರ್ತು ನಿಧಿ ಎಂದರೆ ಯಾವುದೇ ಅನಿರೀಕ್ಷಿತ ಘಟನೆಗಳ ಸಂದರ್ಭದಲ್ಲಿ ನಿಮ್ಮನ್ನು ಆರ್ಥಿಕವಾಗಿ ಬೆಂಬಲಿಸುವ, ನಿಮಗಾಗಿ ನೀವು ಉಳಿಸಿಟ್ಟ ಹಣದ ಸಂಗ್ರಹ. ಜೀವನದಲ್ಲಿ ಯಾವಾಗ ಬೇಕಾದರೂ ಉದ್ಯೋಗ ನಷ್ಟ, ವೈದ್ಯಕೀಯ ತುರ್ತುಗಳು, ಗೃಹೋಪಕರಣ ದುರಸ್ತಿಗಳು ಅಥವಾ ಪ್ರಕೃತಿ ದುರಂತಗಳು ಸಂಭವಿಸಬಹುದು. ಇಂತಹ ಪರಿಸ್ಥಿತಿಗಳಲ್ಲಿ ನಿಮ್ಮ ಬಜೆಟ್ ತುಳಿತ ಮೀರಿ ಹೋಗ್ಬೋದು ಮತ್ತು ದೀರ್ಘಾವಧಿ ಹಣಕಾಸಿನ ಗುರಿಗಳನ್ನು ಅಪಾಯಕ್ಕೆ ತಳ್ಳಬಹುದು. ತುರ್ತು ನಿಧಿ ಈ ಒತ್ತಡವನ್ನು ನಿವಾರಿಸುತ್ತದೆ, ಯಾವುದೇ ಆತಂಕವಿಲ್ಲದೆ ನಿಮ್ಮನ್ನು ಪರಿಸ್ಥಿತಿಯನ್ನು ಎದುರುಗೊಳಿಸಲು ಸಮರ್ಥಗೊಳಿಸುತ್ತದೆ. ಇದು ಏಕೆ ಅವಶ್ಯಕ? ತುರ್ತು ನಿಧಿ ಇಲ್ಲದಿದ್ದರೆ ಯಾವುದೇ ಅನಿರೀಕ್ಷಿತ ಘಟನೆ ನಿಮ್ಮ ಜೀವನವನ್ನು ಏರುಪೇರು ಮಾಡಬಹುದು. ಮಾನಸಿಕ ಒತ್ತಡ, ಕುಟುಂಬದ ಮೇಲೆ ಹಣಕಾಸಿನ ಹೊರೆ, ಹೆಚ್ಚಿನ ಬಡ್ಡಿ ಸಾಲ ತೆಗೆಯುವುದು, ಉಳಿತಾಯ ಖಾತೆಗಳಿಂದ ಹಣ ಎಳೆಯುವುದು ಅಥವಾ ಹೂಡಿಕೆಗಳನ್ನು ಮಾರಾಟ ಮಾಡುವ ಹತಾಶ ನಿರ್ಧಾರಗಳನ್ನು ನಿಮ್ಮನ್ನು ಕಾಡಬಹುದು. ತುರ್ತು ನಿಧಿ ಇಂತಹ ಸಮಸ್ಯೆಗಳನ್ನು ಪರಿಹರಿಸುತ್ತದೆ, ನಿಮ್ಮ ಹಣಕಾಸಿನ ಸ್ಥಿರತೆಯನ್ನು ಕಾಪಾಡುತ್ತದೆ ಮತ್ತು ಯಾವುದೇ ಅನಿರೀಕ್ಷಿತ ಘಟನೆಯಿಂದ ಚೇತರಿಸಿಕೊಳ್ಳಲು ನಿಮಗೆ ಸಮಯ ಮತ್ತು ಸಾಮರ್ಥ್ಯವನ್ನು ನೀಡುತ್ತದೆ. ಎಷ್ಟು ಹಣ ಬೇಕು? ಸಾಮಾನ್ಯವಾಗಿ ನಿಮ್ಮ 3 ರಿಂದ 6 ತಿಂಗಳ ವೆಚ್ಚವನ್ನು ಒಳಗೊಳ್ಳುವ ನಿಧಿ ನಿರ್ವಹಿಸುವುದು ಸೂಕ್ತವೆಂದು ಹಣಕಾಸಿನ ತಜ್ಞರು ಸಲಹೆ ನೀಡುತ್ತಾರೆ. ಆದರೆ ಇದು ನಿಮ್ಮ ಜೀವನ ಶೈಲಿ, ವೃತ್ತಿ ಮತ್ತು ಕುಟುಂಬದ ಅವಲಂಬಿತರ ಸಂಖ್ಯೆಯನ್ನು ಅವಲಂಬಿಸಿ ಬದಲಾಗಬಹುದು. ನಿಮ್ಮ ನಿರ್ದಿಷ್ಟ ಅಗತ್ಯಗಳನ್ನು ಪರಿಗಣಿಸಿ ಮತ್ತು ನಿಮಗೆ ತಕ್ಕ ಸ್ಥಿರತೆಯ ಪ್ರಕಾರ ನಿಮ್ಮ ನಿಧಿಯ ಗಾತ್ರವನ್ನು ನಿರ್ಧರಿಸಿ. ತುರ್ತು ನಿಧಿಯನ್ನು ಸಂಗ್ರಹಿಸುವುದು. ನಿಮ್ಮ ತುರ್ತು ನಿಧಿಯನ್ನು ನಿರ್ಮಿಸಲು ಈ ಸಲಹೆಗಳನ್ನು ಅನುಸರಿಸಿ. ಬಜೆಟ್ ತಯಾರಿಸಿ. ನಿಮ್ಮ ಮಾಸಿಕ ಆದಾಯ ಮತ್ತು ಖರ್ಚುಗಳನ್ನು ಟ್ರ್ಯಾಕ್ ಮಾಡಿ. ಅನಗತ್ಯ ಖರ್ಚುಗಳನ್ನು ಗುರುತಿಸಿ ಮತ್ತು ಕಡಿತಗೊಳಿಸಿ. ಉಳಿಸಲು ಬಜೆಟ್ ಮೀಸಲಿಟ್ಟು ಆ ಹಣವನ್ನು ನಿಮ್ಮ ತುರ್ತು ನಿಧಿಗೆ ವರ್ಗಾಯಿಸಿ. ಸಣ್ಣ ಹೆಜ್ಜೆಗಳು. ದೊಡ್ಡ ಮೊತ್ತವನ್ನು ಉಳಿಸುವುದು ಕಷ್ಟವೆನಿಸಿದರೆ ಸಣ್ಣ ಹೆಜ್ಜೆಗಳಿಂದ ಪ್ರಾರಂಭಿಸಿ. ಪ್ರತಿದಿನವೂ 50 ಅಥವಾ 100 ರೂಪಾಯಿ ಉಳಿಸಿ. ಇದು ಕ್ರಮೇಣವಾಗಿ ದೊಡ್ಡ ನಿಧಿಯಾಗಿ ರೂಪುಗೊಳ್ಳುತ್ತದೆ. ಸ್ವಯಂಚಾಲಿತಗೊಳಿಸಿ. ಬ್ಯಾಂಕ್ನಲ್ಲಿ ಸ್ವಯಂಚಾಲಿತ ವರ್ಗಾವಣೆಯನ್ನು ಸಿದ್ಧಪಡಿಸಿ. ನಿಮ್ಮ ಸಂಬಳದ ಪ್ರತಿ ತಿಂಗಳು ನಿಮ್ಮ ತುರ್ತು ನಿಧಿ ಖಾತೆಗೆ ಒಂದು ನಿರ್ದಿಷ್ಟ ಮೊತ್ತವನ್ನು ವರ್ಗಾಯಿಸುವಂತೆ ಮಾಡಿ. ಯಾವುದೇ ಶ್ರಮವಿಲ್ಲದೆ ನಿಮ್ಮ ನಿಧಿ ಬೆಳೆಯುತ್ತದೆ. ಹೆಚ್ಚುವರಿ ಆದಾಯ ಹುಡುಕಿ. ಫ್ರೀಲ್ಯಾನ್ಸ್ ಅಥವಾ ಆನ್ಲೈನಲ್ಲಿ ಇತರ ಕ್ಷಣಕಾಲದ ಕೆಲಸಗಳನ್ನು ಮಾಡಿ ಹೆಚ್ಚುವರಿ ಆದಾಯ ಗಳಿಸಿ. ಈ ಹೆಚ್ಚುವರಿ ಹಣವನ್ನು ನಿಮ್ಮ ತುರ್ತು ನಿಧಿಗೆ ಸೇರಿಸಿ. ಇಲ್ಲಿ ನಾವು ನಂದಿನಿ ಕೇಸ್ ಸ್ಟಡೀಸ್ನೊಂದಿಗೆ ಸುಲಭವಾಗಿ ತುರ್ತು ನಿಧಿಯನ್ನು ಹೇಗೆ ಸಂಗ್ರಹಿಸೋದು ನೋಡೋಣ. ಈ ನಂದಿನಿ ಬೆಂಗಳೂರಿನಲ್ಲಿ IT ಕೆಲಸ ಮಾಡುತ್ತಿರುತ್ತಾಳೆ. ಅವಳ ಸಂಬಳ ಸುಮಾರು 50,000 ಮತ್ತು ಅವಳು ಕುಟುಂಬದ ತಂದೆ ತಾಯಿಯೊಂದಿಗೆ ಬಾಡಿಗೆ ಮನೆಯಲ್ಲಿ ಇರುತ್ತಾಳೆ ಎಂದುಕೊಳ್ಳೋಣ. ಸ್ಟೆಪ್ ನಂಬರ್ 1, ಮೊದಲು ಅವಳು ತಿಂಗಳ ಬಜೆಟ್ ತಯಾರಿಸ್ತಾಳೆ. ಸ್ಯಾಲರಿ 50,000, ಎಕ್ಸ್ಪೆನ್ಸಸ್ ಎಲ್ಲ ಲೆಕ್ಕ ಮಾಡಿ 35,000, ಲಾಂಗ್ ಟರ್ಮ್ನಲ್ಲಿ ಹೂಡಿಕೆ 5,000, ಸೇವಿಂಗ್ಸ್ 10,000. ಸ್ಟೆಪ್ ನಂಬರ್ 2, ಎಕ್ಸ್ಪೆನ್ಸ್ನಲ್ಲಿ ನೀಡ್ಸಿಗೆ 25,000 ಹಾಗೂ ವಾಂಟ್ಸ್ಗೆ 10,000 ಖರ್ಚು ಮಾಡುತ್ತಾಳೆ ಎಂದುಕೊಳ್ಳೋಣ. ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾದದ್ದು ನೀಡ್ಸ್ ಅಂದರೆ 25,000. 25,000 ಗುಣಿಸು 6 ತಿಂಗಳು, ಟೋಟಲ್ 1,50,000 ಕಾರ್ಪಸ್ ಅಮೌಂಟ್ ಬೇಕಾಗುತ್ತದೆ. 1,50,000 ಅವಳ ಉಳಿತಾಯ ಹಣ. 10,000ದಿಂದ ಭಾಗಿಸಿದರೆ ಆಲ್ಮೋಸ್ಟ್ 15 ತಿಂಗಳು ಬೇಕಾಗುತ್ತದೆ ಹಣ ಒಟ್ಟು ಮಾಡಲು. ಸ್ಟೆಪ್ ನಂಬರ್ 3, ಅವಳು ವಾಂಟ್ಸ್ 10,000 ರೂಪಾಯಿನ ಸ್ವಲ್ಪ ಹತೋಟಿಯಲ್ಲಿಟ್ಟು 3,000 ಎಕ್ಸ್ಟ್ರಾ ಉಳಿಸುತ್ತಾಳೆ ಎಂದುಕೊಳ್ಳೋಣ. ಮತ್ತು ಎಕ್ಸ್ಟ್ರಾ ಸೈಡ್ ಹೆಸಲ್ ಮಾಡಿ ಫ್ರೀಲ್ಯಾನ್ಸಿಂಗ್ ಅಥವಾ ಮಕ್ಕಳಿಗೆ ಟ್ಯೂಷನ್ ಹೇಳಿ 3,000 ಎಕ್ಸ್ಟ್ರಾ ಇನ್ಕಮ್ ಗಳಿಸುತ್ತಾಳೆ ಎಂದುಕೊಂಡರೆ ಟೋಟಲ್ 6,000. ಈಗ 1,50,000 ಕಾರ್ಪಸನ್ನು 16,000ದಿಂದ ಭಾಗಿಸಿದ್ದಾರೆ. ಈಗ ಕೇವಲ 9 ತಿಂಗಳು ಬೇಕಾಗುತ್ತದೆ ಟೋಟಲ್ ಹಣ ಒಟ್ಟುಗೂಡಲು. ಹೀಗೆ ಬೇರೆ ಬೇರೆ ಜುಗಾಡ್ ಮಾಡಿ
ಅಂದರೆ ಆಫೀಸ್ನಲ್ಲಿ ಸಿಕ್ಕ ಬೋನಸ್, EL ಎನ್ಕ್ಯಾಶ್ಮೆಂಟ್, ಹಳೆಯ ಹಿಂದಿನ ಸೇವಿಂಗ್ಸ್ ಸೇರಿಸಿದ್ರೆ ಇನ್ನೂ ಸ್ವಲ್ಪ ತಿಂಗಳು ಕಡಿಮೆ ಮಾಡ್ಬೋದು. ತುರ್ತು ನಿಧಿಯನ್ನು ಇನ್ಫ್ಲೇಷನ್ ವಿರುದ್ಧ ರಕ್ಷಿಸುವುದು. ಈಗ ನಿಮ್ಮ ಒಟ್ಟುಗೂಡಿಸಿದ ಹಣವನ್ನು ಹಣದುಬ್ಬರದಿಂದ ಹೇಗೆ ಕಾಪಾಡಿಕೊಳ್ಳಬೇಕು, ಇಲ್ಲಿ ಕೆಲವು ಸಲಹೆಗಳು. ನೀವು HYSA ಅಕೌಂಟ್ ಓಪನ್ ಮಾಡಿ, ಹೈ ಯೀಲ್ಡ್ ಸೇವಿಂಗ್ಸ್ ಅಕೌಂಟ್. ಇದು ಸಾಮಾನ್ಯ ಉಳಿತಾಯ ಖಾತೆಗಳಿಗಿಂತ ಹೆಚ್ಚಿನ ಬಡ್ಡಿ ನೀಡುತ್ತದೆ. ಇವುಗಳು ಸಾಮಾನ್ಯವಾಗಿ ATM ಕಾರ್ಡು, ಚೆಕ್ ಬುಕ್ಗಳು ಹೊಂದಿರುವುದಿಲ್ಲ. ಆದ್ದರಿಂದ ನೀವು ದಿನಬಳಕೆ ಖರ್ಚಿಗೆ ಉಪಯೋಗ ಮಾಡಲು ಚಾನ್ಸಸ್ ಸ್ವಲ್ಪ ಕಡಿಮೆ ಇರುತ್ತದೆ ಮತ್ತು ನಿಮ್ಮ ಹಣವನ್ನು ಬೆಳೆಯಲು ಉತ್ತಮ ಮಾರ್ಗವಾಗಿದೆ, ವಿಶೇಷವಾಗಿ ದೀರ್ಘಾವಧಿಯಲ್ಲಿ. ಲಿಕ್ವಿಡ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಿ. ಹೆಚ್ಚು ಅಪಾಯವಿಲ್ಲದ ಡೆಬ್ಟ್ ಫಂಡ್ಗಳು ಸುರಕ್ಷಿತ ಮತ್ತು ಲಿಕ್ವಿಡ್ ಫಂಡ್ಗಳು ಹೂಡಿಕೆಯಾಗಿವೆ. ಇದು ಹಣದುಬ್ಬರಗಿಂತ ಹೆಚ್ಚಿನ ಆದಾಯ ನೀಡುವ ಸಾಧ್ಯತೆಗಳಿವೆ. ಈ ಫಂಡ್ಗಳು ಮ್ಯೂಚುವಲ್ ಫಂಡ್ ಹೂಡಿಕೆಯಲ್ಲಿ ಸೌಲಭ್ಯಗಳಲ್ಲಿ ಪಡೆಯಬಹುದು. ಗೋಲ್ಡ್ ಒಂದು ಸುರಕ್ಷಿತ ಹೂಡಿಕೆ ಎಂದು ಪರಿಗಣಿಸಲಾಗಿದೆ, ಆದರೆ ಇದು ಮಾರುಕಟ್ಟೆ ಏರಿಳಿತಕ್ಕೆ ಒಳಪಟ್ಟಿರುತ್ತದೆ. ಇದನ್ನು ಗೋಲ್ಡ್ ಬಾಂಡ್ ಮೂಲಕ ಅಥವಾ ಭೌತಿಕವಾಗಿ ಖರೀದಿಸಬಹುದು. ಇಲ್ಲಿ ನಂದಿನಿ ಕನ್ಸರ್ವೇಟಿವ್ ಇನ್ವೆಸ್ಟರ್ ಆಗಿದ್ದರಿಂದ ಅವಳು ತನ್ನ ಒಟ್ಟು ಹಣವನ್ನು 50% HYSA ಅಕೌಂಟ್ನಲ್ಲಿ ಮತ್ತು 25% ಲಿಕ್ವಿಡ್ ಫಂಡ್ಗಳಲ್ಲಿ ಮತ್ತು 25% ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡುತ್ತಾಳೆ. ಹೀಗೆ ತನ್ನ ತುರ್ತು ನಿಧಿಯನ್ನು ಹಣದುಬ್ಬರದಿಂದ ರಕ್ಷಿಸುತ್ತಾಳೆ. ಧನ್ಯವಾದಗಳು ಗೆಳೆಯರೇ. ನನ್ನ ವಿಡಿಯೋ ಇಷ್ಟ ಆಯಿತು ಎಂದುಕೊಳ್ಳುತ್ತೇನೆ. ನಿಮಗೆ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದಲ್ಲಿ ಹಂಚಿಕೊಳ್ಳಿ. ಇನ್ನಷ್ಟು ಬೇರೆ ಬೇರೆ ವೈಯಕ್ತಿಕ ಹಣಕಾಸಿನ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.